ನಮಸ್ಕಾರ ವೀಕ್ಷಕರೇ, ರಾಡ್ ಡಿಬೇಟ್ಗೆ ಸ್ವಾಗತ. ನಾನು ರಾಧಾ ಹಿರೇಗೌಡ. ಕದನ ವಿರಾಮದ ನಂತರ ಭಾರತದ ಸಾರ್ವಜನಿಕರಲ್ಲಿ ಹಲವಾರು ಪ್ರಶ್ನೆಗಳಿವೆ. ಕದನ ವಿರಾಮ ಟ್ರಂಪ್ ಕೊಟ್ಟಂತ ಹೇಳಿಕೆ ಆದ ಮೇಲೆ ಘೋಷಣೆಯಾಗಿದ್ದು ಯಾಕೆ? ಕದನ ವಿರಾಮದ ಮೂಲಕ ಭಯೋತ್ಪಾದಕರ ಹೋರಾಟ ಇಲ್ಲಿಗೆ ನಿಂತು ಹೋಯ್ತಾ? ನಿಜಕ್ಕೂ ಟ್ರಂಪ್ ಟ್ರೇಡ್ ವ್ಯಾಪಾರ ವಹಿವಾಟನ್ನ ಮುಂದಿಟ್ಟು ಭಾರತ ಮತ್ತು ಪಾಕಿಸ್ತಾನವನ್ನ ಬೆದರಿಸಿತ? ಇದಕ್ಕೆ ನರೇಂದ್ರ ಮೋದಿ ಅವರು ಒಪ್ಪಿಕೊಂಡರ? ಮುಂದೇನು? ಮತ್ತೆ ಗಡಿಯಲ್ಲಿ ಕಾಲ್ ಕೆದರ್ಕೊಂಡು ಮಾಡ್ತಾ ಇರುವಂತಹ ಈ ಒಂದು ವಾರ್ ಏನಿದೆ, ಪ್ರಾಕ್ಸಿ ವಾರ್, ಇದಕ್ಕೆ ಉತ್ತರ ಏನು? ನಾಳೆ ನಡೆಯಲಿರುವಂತಹ ಮೀಟಿಂಗ್ನಲ್ಲಿ ನರೇಂದ್ರ ಮೋದಿ ಅವರು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ತಾರೆ? ಸಾಲು ಸಾಲು ಪ್ರಶ್ನೆಗಳು, ಉತ್ತರಗಳು ಬಾಕಿ. ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ರಾಜಕೀಯ ಸಮರದ ಬಗ್ಗೆ ಮಾತಾಡ್ತೀವಿ. ಇದೇ ಹೊತ್ತಿನ ಸ್ಪೆಷಲ್ ರಾಜಕೀಯ ಸಮರ. ಆಪರೇಷನ್ ಸಿಂಧೂರ ಬಳಿಕ ಮೋದಿ ಮತ್ತೊಂದು ಮಹತ್ವದ ಸಭೆ. ನಾಳೆ ಕೇಂದ್ರ ಸಚಿವ ಸಂಪುಟ ಭದ್ರತಾ ಸಮಿತಿ ಮೀಟಿಂಗ್. ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಮಹತ್ವದ ಸಭೆ. ಆಪರೇಷನ್ ಸಿಂಧೂರ ನಂತರ ಮೊದಲ ಬಾರಿಗೆ ಸಿಸಿಎಸ್ ಸಭೆ. ಭದ್ರತಾ ಸಮಿತಿ ಸಭೆ ತೀವ್ರ ಕುತೂಹಲ ಮೂಡಿಸಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ಸಚಿವ ಜೈಶಂಕರ್, ಗೃಹ ಸಚಿವ ಅಮಿತ್ ಶಾ, ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ಎನ್ಎಸ್ಎ ಅಜಿತ್ ದೋವೆಲ್ ಸೇರಿ ಪ್ರಮುಖರು ಭಾಗಿ. ಪಹಲ್ಗಾಮ್ ದಾಳಿ, ಪಾಕ್ ದಾಳಿ ವಿಚಾರವಾಗಿ ಚರ್ಚೆ ನಡೆಯುತ್ತೆ. ಈಗಾಗಲೇ ಪಾಕಿಸ್ತಾನಕ್ಕೆ ನೇರ ಕೌಂಟರ್ ಕೊಟ್ಟಿದೆ ಭಾರತ. ಭದ್ರತಾ ವಿಚಾರವಾಗಿ ಮಹತ್ವದ ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಡಿಜಿಎಂಒಗಳ ಸಭೆ ಬಳಿಕ ನಡೀತಾ ಇರುವಂತಹ ಭದ್ರತಾ ಸಮಿತಿ ಸಭೆ ಇದು. ಭದ್ರತಾ ವಿಚಾರವಾಗಿ ನಾಳೆ ಮಹತ್ವದ ಮೀಟಿಂಗ್ ಇದೆ. ಆದರೆ ಇಡೀ ಭಾರತದ ಜನ ಕೇಳ್ತಾ ಇರುವಂತಹ ಏಕೈಕ ಪ್ರಶ್ನೆ, ಪಾಕಿಸ್ತಾನ ಡಿಜಿಎಂಒ ಮತ್ತು ಭಾರತದ ಡಿಜಿಎಂಒಗಳ ನಡುವೆ ನಡೆದಂತಹ ಮಾತುಕತೆಯ ನಂತರ ಕದನ ವಿರಾಮ ಘೋಷಣೆ ಆಯ್ತಾ, ಅಥವಾ ಟ್ರಂಪ್ ಏನು ಊರಿಗೆ ಮುಂಚೆ ಪೋಸ್ಟ್ ಮಾಡಿ ಕದನ ವಿರಾಮಕ್ಕೆ ನಾನು ಆಗ್ರಹ ಮಾಡಿದೆ, ಭಾರತ ಮತ್ತು ಪಾಕಿಸ್ತಾನ ಕೇಳಿತು, ನಾನು ಟ್ರೇಡ್ ವಿಚಾರವನ್ನ ಮುಂದಿಟ್ಟೆ, ಹೀಗಾಗಿ ನಾವು ಮಾಡ್ತೀವಿ ಅಂತ ಕದನ ವಿರಾಮ ಘೋಷಣೆ ಮಾಡಿದ್ರು ಅಂತ ಪೋಸ್ಟ್ ಹಾಕಿ ನರೇಂದ್ರ ಮೋದಿ ಅವರಿಗಿಂತ ಮುಂಚೆ ಹೇಳಿಕೆಯನ್ನ ಕೊಟ್ಟಿದ್ದು. ಇದರ ಉತ್ತರ ಏನು? ನಿಜಕ್ಕೂ ಟ್ರಂಪ್ ಮಾತಿಗೆ ಬೆದರಿ ಭಾರತ ಕದನ ವಿರಾಮ ಘೋಷಣೆ ಮಾಡ್ತಾ? ನಂಬರ್ 1. ನಂಬರ್ 2, ಟ್ರೇಡ್ ಮುಂದಿಟ್ಟು, ವ್ಯಾಪಾರ ವಹಿವಾಟಿನ ವಿಚಾರವನ್ನ ಮುಂದಿಟ್ಟು ಭಾರತವನ್ನ ಟ್ರಂಪ್ ಬಗ್ಗು ಬಡದ್ರ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಉತ್ತರ ಸಿಕ್ಕಿದೆ. ಆ ಉತ್ತರ ಏನು? ಬನ್ನಿ ನೋಡೋಣ. ಭಾರತ ಪಾಕ್ ನಡುವೆ ಅಮೆರಿಕ ಮಧ್ಯಸ್ಥಿಕೆ ವಹಿಸಿತ? ಭಾರತಕ್ಕೆ ವ್ಯಾಪಾರದ ಬೆದರಿಕೆ ಹಾಕಿದ್ರ ಡೊನಾಲ್ಡ್ ಟ್ರಂಪ್? ಟ್ರಂಪ್ ಮಧ್ಯಸ್ಥಿಕೆ ವಹಿಸಿಲ್ಲ ಅಂತಿದೆ ವಿದೇಶಾಂಗ ಇಲಾಖೆ. ಟ್ರಂಪ್ ಜೊತೆ ವ್ಯಾಪಾರದ ಮಾತುಕತೆ ಆಗಿಲ್ಲ ಅಂತ ಹೇಳ್ತಾ ಇದೆ ವಿದೇಶಾಂಗ ಇಲಾಖೆ. ವಿದೇಶಾಂಗ ಇಲಾಖೆ ವಕ್ತಾರ ರಣಧೀರ್ ಜೈಸ್ವಾಲ್ ಇವತ್ತು ಸುದ್ದಿಗೋಷ್ಠಿ ನಡೆಸಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಟ್ರಂಪ್ ಮುಂದೆ ಮೋದಿ ಸೋತರು ಅಂತಿದೆ ಕಾಂಗ್ರೆಸ್. ಟ್ರಂಪ್ ಮಧ್ಯಸ್ಥಿಕೆಗೆ ಕಾಂಗ್ರೆಸ್ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ವಿಶೇಷ ಅಧಿವೇಶನ ಕರೆಯಿರಿ, ಕದನ ವಿರಾಮದ ಘೋಷಣೆಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಿ ಅಂತ ಕಾಂಗ್ರೆಸ್ ನಾಯಕರು ಆಗ್ರಹ ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತ ಪಾಕ್ ವಿಚಾರಕ್ಕೆ ಅಮೆರಿಕ ಅಧ್ಯಕ್ಷ ಬಂದಿದ್ದೇಕೆ? ಯೋಧರ ಜೊತೆ ನಿಂತ ಮೋದಿ ಮತ್ತೆ ಖಡಕ್ ಎಚ್ಚರಿಕೆಯನ್ನ ಕೊಡ್ತಾರಾ? ಪಾಕಿಸ್ತಾನ ಚೀನಾಗೆ ವಾರ್ನಿಂಗ್ ಮಾಡಿದ್ದಾರೆ ಮೋದಿ. ಮತ್ತೊಂದು ಅತಿ ದೊಡ್ಡ ವಿಚಾರ ಕಾಶ್ಮೀರದ ವಿಚಾರ. ಪಾಕ್ ಆಕ್ರಮಿತ ಕಾಶ್ಮೀರದ ವಿಚಾರದಲ್ಲಿ ನಾವು ಇಂಡಿಪೆಂಡೆಂಟ್ ವೆನ್ಯೂನಲ್ಲಿ ಮಧ್ಯಸ್ಥಿಕೆ ವಹಿಸಿ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತುಕತೆ ನಡೆಸ್ತೀವಿ ಅಂದಿದ್ದಂತಹ ಅಮೆರಿಕ ನಡೆಯನ್ನ ಭಾರತ ತೀವ್ರವಾಗಿ ಖಂಡಿಸಿದೆ. ಈ ವಿಚಾರದಲ್ಲಿ ದ್ವಿಪಕ್ಷೀಯ ಮಾತುಕತೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಮಾತ್ರ ನಡೆಯುತ್ತೆ, ಇದರಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ, ಯಾರ ಮಧ್ಯಸ್ಥಿಕೆಯೂ ಇಲ್ಲ ಅಂತ ಸ್ಪಷ್ಟಪಡಿಸಿದೆ. ಒಟ್ಟಾರೆ ಈ ಕದನ ವಿರಾಮ ಇಲ್ಲಿಯವರೆಗೆ ತಣ್ಣಗಾಗಿದ್ದಂಥ ರಾಜಕೀಯ ಸಮರವನ್ನು ಮತ್ತೆ ಗರಿಗೆದರುವಂತೆ ಮಾಡಿದೆ.
ಹಾಗಾದರೆ ಇವತ್ತು ಕದನ ವಿರಾಮ, ಟ್ರಂಪ್ ಮಧ್ಯಸ್ಥಿಕೆ, ಟ್ರಂಪ್ನ ಬೊಗಳೆ ಮಾತು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಾಯಕರು ಯಾವ ರೀತಿ ರಿಯಾಕ್ಟ್ ಮಾಡಿದ್ದಾರೆ ಬನ್ನಿ ನೋಡೋಣ. ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ. ಪಾಕಿಸ್ತಾನ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದಿ ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ. ನಮ್ಮ ಪ್ರಧಾನಮಂತ್ರಿ ರಾತ್ರಿ 8 ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ. ನಾವು ಏನಕ್ಕೆ ನಂಬಬೇಕು? ನಾವು ಕೇಳ್ತಾ ಇರೋದೇನು, ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ. ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾ ಇದ್ವಲ್ಲ, ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ? ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ. ಅಂತಿಮವಾಗಿ ಇದೊಂಥರ ಟುಸ್ ಆಗುವಂಥ ರೀತಿ ಅಂದರೆ ಏನೋ ಒಂದು ನಿರೀಕ್ಷೆಯನ್ನ ಜನರಲ್ಲಿ ಬರೋ ಥರ ಮಾಡಿಬಿಟ್ಟು ಆಮೇಲೆ 1 ಹೆಜ್ಜೆ ಮುಂದೆ ಹೋಗಿ 2-3 ಹೆಜ್ಜೆ ಹಿಂದೆ ಹೋದರೆ, 1 ಹೆಜ್ಜೆ ಮುಂದೆ ಹೋಗಿ 2 ಹೆಜ್ಜೆ 3 ಹೆಜ್ಜೆ ಹಿಂದೆ ಬಂದಂಗೆ ಆಯ್ತು. ಈಗ ಏನು ಪ್ರಯೋಜನ ಆಯಿತು? ಪಹಲ್ಗಾಮಲ್ಲಿ ಮಾಡಿದವ್ರು ಯಾರು ಗೊತ್ತಾಯ್ತು ಅವ್ರಿಗೆ? ಪಾಕಿಸ್ತಾನಿಗೆ ಹೇಳಬೇಕಾಗಿತ್ತು, ಅವ್ರ ಹೆಸರುಗಳು ಕೊಡಿ ನಮಗೆ, ಅವ್ರನ್ನ ನಾವು ಹಿಡಿಬೇಕು, ಅವ್ರನ್ನ ಹಿಡಿದಾಕು ಅಂತ. ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಮತ್ತೆ ಪಾಕಿಸ್ತಾನರು ಕೂಡ ನಮ್ಮ ಮೇಲೆ ಅವರು ದಾಳಿ ಮಾಡಿದ್ದಾರೆ, ನಾವು ಅವ್ರ ಮೇಲೆ ದಾಳಿ ಮಾಡಿದ್ದೀವಿ. ಅದು ಎಷ್ಟು ಯಶಸ್ಸು ಸಿಕ್ಕಿದೆ ನಮ್ಗೆ ಇನ್ನೂ ಸರಿಯಾಗಿ ಗೊತ್ತಿಲ್ಲ. ಇದರಿಂದ ಮುಂದೆ ಈ ವಿರಾಮ ಘೋಷಣೆ ಆಗಿದ ತಕ್ಷಣ ಮುಂದೆ ಯಾವುದೇ ಈ ವಿರಾಮ ಕಂಡೀಷನ್ಸ್ ಏನು, ಅದು ನಮ್ಗೆ ಇನ್ನು ನಿನ್ನೆ ಪ್ರಧಾನಮಂತ್ರಿ ಏನು ಯಾಕೆ ಹೇಳಲಿಲ್ಲ? ನಾವು ಯಾವತ್ತೂ ಕೂಡ ಭಯೋತ್ಪಾದನೆಯನ್ನು ಸಹಿಸಲ್ಲ, ಮಟ್ಟ ಹಾಕ್ತೀರಿ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ನಮ್ಮ ಸೈನಿಕರು ತೋರಿಸಿದ್ದಾರೆ, ಮೋದಿಯವರು ತೋರಿಸಿದ್ದಾರೆ. ಇದರಿಂದ ಇಡೀ ಪ್ರಪಂಚಕ್ಕೆ ಭಾರತದ ಶಕ್ತಿ ಏನು, ಭಾರತದ ಸೈನಿಕರ ಶಕ್ತಿ ಏನು ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ತೋರಿಸಿದ್ದಾರೆ. ಪಾಕಿಸ್ತಾನ ಇವತ್ತು ಮಂಡಿಯೂರಿ ಅಮೇರಿಕಾದ ಕಾಲಿಡಿಯುವಂಥ ಪರಿಸ್ಥಿತಿಗೆ ತಂದಿದ್ದಾರೆ. ಆಲ್ ರೈಟ್, ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಅತಿಥಿಗಳು ಇದ್ದಾರೆ, ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ JDSನ ವಕ್ತಾರರಾದಂತಹ ಮಹೇಶ್ ಗೌಡ್ರು ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿ ಶರವಣ ಅವರು ಕಾಂಗ್ರೆಸ್ ವಕ್ತಾರರು ನಮ್ಮೊಂದಿಗೆ ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಕೂಡ ಸ್ವಾಗತ. ಇನ್ನು ಬಿಜೆಪಿ ವಕ್ತಾರರಾದಂತಹ ಲೋಹಿತ್ ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮಗೂ ಸ್ವಾಗತ. ಆಮ್ ಆದ್ಮಿ ಪಾರ್ಟಿಯಿಂದ ಡಾಕ್ಟರ್ ದಿನೇಶ್ ಅವರಿದ್ದಾರೆ ಸರ್, ತಮಗೂ ಕೂಡ ಸ್ವಾಗತ. ಮೊದಲನೆಯದಾಗಿ ಶರವಣ ಸರ್, ನಿಮ್ಮ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗ್ತಾ ಇವತ್ತು? ಸಿಕ್ಕಿಲ್ಲ ಇನ್ನು. ಬರೀ ನಮ್ಮ ಪ್ರಶ್ನೆ ಇಲ್ಲ, ಸಾರ್ವಜನಿಕವಾಗಿರ್ತಕ್ಕಂಥ ಪ್ರಶ್ನೆ ಇದು. ಯಾವ್ಯಾವ ಪ್ರಶ್ನೆಗಳು? ಇವಾಗ ಲೈನಾಗಿ ತಾವೇ ಅವಾಗಲೇ ತೋರಿಸಿದ್ರಿ, ಎಲ್ಲ ನಮ್ಮ ಸಚಿವರುಗಳೆಲ್ಲ ಮಾತಾಡಿರೋದು. ಮೊದಲನೇದಾಗಿ ಇವರು ಸರ್ವಪಕ್ಷ ಸಭೆಯನ್ನು ಯಾಕೆ ಕರೀತಾ ಇಲ್ಲ, ಯಾಕೆ ಹೈಡ್ ಮಾಡಿ ಈ ಒಂದು ಕೆಲಸನ ಮಾಡ್ತಾ ಇದ್ದೀರಾ? ನಾವು ಓಪನ್ ಆಗಿ ಹೇಳಿದ್ದೀವಿ ತಾನೆ, ಪ್ರತಿಯೊಂದು ವಿರೋಧ ಪಕ್ಷನೂ ದೇಶದ ಹಿತದೃಷ್ಟಿಯಿಂದ ನಾವು ಈ ನಮ್ಮ ಕೇಂದ್ರ ಸರ್ಕಾರನ ನಾವು ಬೆಂಬಲಿಸ್ತೀವಿ. ನೀವು ಯಾವುದೇ ನಿರ್ಧಾರ ತಗೊಂಡ್ರು ಅದಕ್ಕೆ ನಮ್ಮ ಪೂರ್ಣ ಪ್ರಮಾಣದ ಸಮ್ಮತಿ ಇದೆ, ನಮ್ಮ ಪಕ್ಷ ನಿಮ್ಮ ಜೊತೆಗಿದೆ, ದೇಶದ ಹಿತದೃಷ್ಟಿಯಿಂದ ನೀವು ಮುಂದೆ ಹೋಗಿ ಅಂತ ಹೇಳಿದ್ದಾರೆ. ಅಷ್ಟೊಂದಿರೋವಾಗ 2 ಸಲ ಎಲ್ಲ ಸರ್ವಪಕ್ಷ ಸಭೆನ ಕರೆದ್ರು, 2 ಸಲನೂ ಇವರು ಗೈರಾಗಿದ್ದಾರೆ. ಯಾಕೆ ಆ ರೀತಿ ಮಾಡಬೇಕಾಗಿತ್ತು? ಎಲ್ಲೋ ನಡೆಯುವಂಥ ಚುನಾವಣೆಗೆ ಪ್ರಚಾರಕ್ಕೆ ಹೋಗೋಕೆ ಗೊತ್ತಾಗುತ್ತೆ, ದೇಶದ ಹಿತದೃಷ್ಟಿಯಿಂದ ಎಲ್ಲ ವಿರೋಧ ಪಕ್ಷದವರು ಎಲ್ಲ ಅದರ ಬಗ್ಗೆ ನೀವೇನು ಚಕಾರ ಎತ್ತಿಲ್ಲ. ಯಾವುದು ಸರ್ವಪಕ್ಷ ಸಭೆಯಲ್ಲಿ ಮೋದಿ ಯಾಕೆ ಬರಲಿಲ್ಲ ಅಂತ ನೀವೇನು ಕೇಳಿದ್ವಿ ಮೇಡಮ್? ಖಂಡಿತವಾಗ್ಲೂ 2 ಸಲ ಕೇಳಿ. ಸರ್ವಪಕ್ಷ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಣಯ ಸರ್ಕಾರದ ಜೊತೆಗೆ ನಾವು ಹೋಗ್ತೀವಿ ಅಂತ, ಹೌದು, ಅಲ್ಲಿಗೆ ಅದು ಮುಗೀತು. ಹೌದು, ಈಗ ಈ ಕದನ ವಿರಾಮದ ವಿಚಾರದಲ್ಲಿ ಯಾಕೆ ನೀವು ಆಲ್ ಪಾರ್ಟಿ ಮೀಟಿಂಗ್ ಕರೆದಿಲ್ಲ ಅಂತ ಏನ್ ಕೇಳ್ತಾ ಇದ್ರೆ ಆ ಪ್ರಶ್ನೆ ಸಾಧು. ಮೇಡಮ್, ನಿನ್ನೆ ತಾನೇ ನಮ್ಮ ಖರ್ಗೆ ಅವರೇ ಅದನ್ನ ಪ್ರಸ್ತಾಪ ಮಾಡಿ ಹೇಳಿದ್ದಾರೆ, ಕೂಡಲೇ ಸರ್ವಪಕ್ಷ ಸಭೆ ಕರೀರಿ, ವಿಶೇಷ ಅಧಿವೇಶನ ಕರೀರಿ ಅಂತವ್ರೆ. ಹೌದು, ಅದನ್ನ ನಾನು ಒಪ್ಕೊಳ್ತೀನಿ. ಬಟ್ ಆಲ್ ಪಾರ್ಟಿ ಮೀಟಿಂಗ್ಗೆ ಪ್ರಧಾನಿ ಅವ್ರು ಬರಲಿಲ್ಲ ಅನ್ನೋದು ಈಗ ಆ ಪ್ರಶ್ನೆಗೆ ಯಾವ ಮಾನ್ಯತೆನೂ ಇಲ್ಲ. ಯಾಕೆಂದ್ರೆ ಆಗೋಗಿದೆ ಅದು. ಮಾತಾಡಿ, ನೀವು ಯಾವ ರೀತಿಯಾದಂತ ಗೌರವ ಕೊಡ್ತಾ ಇದ್ದೀರಾ ವಿರೋಧ ಪಕ್ಷಕ್ಕೆ ಅಂತ ನಾವಲ್ಲಿ ಗೌರವ ಕೊಡೋದು ಇಂಪಾರ್ಟೆಂಟ್, ದೇಶದ ವಿಚಾರದಲ್ಲಿ ನಿರ್ಧಾರಗಳನ್ನ ಕೈಗೊಳ್ಳೋದು ಇಂಪಾರ್ಟೆಂಟ್. ಅವರೇ, ನೀವು 2 ವಿಚಾರಗಳನ್ನ ಎರಡನ್ನೂ ನೀವು ಸಪರೇಟ್ ಆಗಿ ನೋಡ್ಬೇಕು. ಒಂದು, ಬಿಫೋರ್ ಗೋಯಿಂಗ್ ಟು ವಾರ್ ನೀವು ಸರ್ವಪಕ್ಷ ಸಭೆ ಕರೆದ್ರಿ, ನಮ್ಮೆಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರಿ. ಕದನ ವಿರಾಮದ ಸಂದರ್ಭದಲ್ಲಿ ಯಾಕೆ ನೀವು ಸರ್ವಪಕ್ಷಗಳ ಸಭೆ ಕರೆದಿಲ್ಲ ಮತ್ತು ವಿಶೇಷ ಅಧಿವೇಶನ ಕರೀತಾ ಇಲ್ಲ? ಆ ಪ್ರಶ್ನೆ ವ್ಯಾಲಿಡ್, ಇಲ್ಲ ಅಂತ ಹೇಳಿಲ್ಲ. ವಿರೋಧ ಪಕ್ಷಗಳನ್ನು ನೀವು ಯಾಕೆ ಒಪ್ಪಿಸಲಿಲ್ಲ ಅಂದ್ರೆ ದಟ್ ಇಸ್ ನಾಟ್ ಅ ವ್ಯಾಲಿಡ್. ನೆಕ್ಸ್ಟ್ ಕ್ವಶ್ಚನ್ ಏನು?
ಈಗ ನಾವು ಅದನ್ನೇ ಹೇಳ್ತಾ ಇರೋದು, ವಿಶೇಷ ಒಂದು ಅಧಿವೇಶನ ಕರೀರಿ, ಕರೆದು ಏನು ನಡೀತು ಇವಾಗ. ಯಾಕಂದರೆ ಇವಾಗ ನಿನ್ನೆ ಅವರು ರಾತ್ರಿ 8 ಗಂಟೆಗೆ ಬಂದು ಏನು ಹೇಳಿಕೆ ಕೊಟ್ಟಿದ್ದಾರೆ, ಅದರಲ್ಲಿ ಎಲ್ಲೂ ಏನು ಡಿಸ್ಕಸ್ ಆಯಿತು, ವಾಟ್ ಈಸ್ ದ ಔಟ್ಕಮ್ಮು ಏನೂ ಹೇಳ್ತಾ ಇಲ್ಲ. ಬರೀ ನಾವು ಸೀಸ್ ಫೈರ್ ಮಾಡಿದ್ದೀವಿ, ನಿಲ್ಲಿಸಿದ್ದೀವಿ ಸದ್ಯಕ್ಕೆ. ಏನಕ್ಕೆ ಎತ್ತ ಏನು ನಡೀತು, ವಾಟ್ ಈಸ್ ದ ಕಂಡೀಷನ್ಸು, ಹೆಂಗಾಯಿತು, ಯಾರು ಇದರಲ್ಲಿ ಮಧ್ಯಸ್ಥಿಕೆ ವಹಿಸು, ಯಾವುದೂ ಇಲ್ಲ. ಎಲ್ಲ ನಿಗೂಢವಾಗಿದೆ. ಎಲ್ಲ ಬರೀ ನಮ್ಮ ದೇಶದ ಸೈನಿಕರ ಬಗ್ಗೆ ನಮಗಲ್ಲ, ಪ್ರತಿಯೊಂದು ಪ್ರಜೆಗೂ ಹೆಮ್ಮೆ ಇದೆ, ಗೌರವದಿಂದ ಅವ್ರನ್ನ ನಾವು ಕಾಣ್ತೀವಿ. ಲೋಹಿತ್ ಅವ್ರೆ, ಪ್ರಶ್ನೆಗೆ ಉತ್ತರ. ಮೇಡಮ್, ಒಂದು ಅವ್ರು ಕೇಳಿದ್ದು ಸರ್ವಪಕ್ಷಗಳ ಸಭೆ ಯಾಕೆ ಕರೆದಿಲ್ಲ ಅಂತೇಳಿ. ಒಂದು ಅದಕ್ಕಿಂತ ಮುಂಚೆ ನಾನು ಏನು ಪ್ರಾರಂಭ ಹೇಳ್ತೀನಿ ಅಂತಂದರೆ, ನಮ್ಮ ಮಾಜಿ ಭೂಸೇನೆ ಮುಖ್ಯಸ್ಥರು ಜನರಲ್ ಮನೋಜ್ ಮುಕುಂದ್ರವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಯುದ್ಧ ಸಿನಿಮಾ ಅಲ್ಲ, ಯುದ್ಧವೆಂಬುದು ಪ್ರಣಯ ಅಲ್ಲ, ಬಾಲಿವುಡ್ ಸಿನಿಮಾ ಆ್ಯಕ್ಷನ್ ದೃಶ್ಯವೂ ಅಲ್ಲ. ಇದು ಅತ್ಯಂತ ವಾಸ್ತವಾಂಶದ ಒಂದು ವಿಚಾರದಲ್ಲಿ ಉಭಯ ರಾಷ್ಟ್ರಗಳಲ್ಲಿ ಸಂಘರ್ಷದ ವಿಚಾರವಾಗಿ ಬರೀ ಆಂತರಿಕವಾಗಿ ಒಂದು ಅತ್ಯಂತ ಒಂದು ಸೀರಿಯಸ್ ಆಗಿರೋಂಥ ವಿಚಾರ ಇದು, ಅತಿ ಸೀರಿಯಸ್ ಆಗಿರೋಂಥ ವಿಚಾರ ಇದು. ದೇಶದ ಹಿತದೃಷ್ಟಿಯಿಂದ ನಾವು ಕೆಲವೊಂದು ಎಲ್ಲದನ್ನೂ ಸಹ ಬಹಿರಂಗಪಡಿಸೋದಕ್ಕಾಗಲ್ಲ. ಆಂತರಿಕವಾಗಿ ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ, ಅದನ್ನು ಮಾಡಾದ್ಮೇಲೆ ಅದು ಹೇಳ್ಕೊಳ್ಳೋಕ್ಕೂ ಸಾಧ್ಯ ಇಲ್ದಿರೋಂಥ ವ್ಯವಸ್ಥೆ ಆಗಿರುತ್ತೆ ಅದು. ಒಂದು ಇವರು ಸರ್ವಪಕ್ಷ ಸಭೆ ಯಾಕೆ ಕರೆದಿಲ್ಲ ಅಂತ ಹೇಳಿದ್ರು. ಈಗ ಇನ್ನೂ ಯುದ್ಧ ಜಸ್ಟ್ 3-4 ದಿನ ಆಗಿದೆ ಮೇಡಮ್, ಪ್ರಾರಂಭ ಆಗಿದೆ ಅಷ್ಟೇ, ಪ್ರಾರಂಭ ಆಗಿದೆ, ಇನ್ನೂ ನಾವು ಅಂತ್ಯನೇ ಮಾಡಿಲ್ಲ. ಇದು ಎಂಥದ್ದು ಆಪರೇಷನ್ ಸಿಂಧೂರ ಕದನ ವಿರಾಮ, ಅಂತ್ಯ ಅಲ್ಲ. ಜಸ್ಟ್ ಯಾವುದೋ ಅವರು ಅತ್ಯಂತ 20% ಅವರು ಏನು ಮಿಲಿಟ್ರಿ ಅವ್ರದ್ದು ಯುದ್ಧ ನೆಲೆಗಳೆಲ್ಲ ಇದೆ ಸಂಪೂರ್ಣವಾಗಿ ಧ್ವಂಸ ಆಗಿದೆ, ಸಾಕಷ್ಟು ಹಾನಿಯಾಗಿದೆ. ಯಾವ ರೀತಿ ಹಾನಿಯಾಗಿದೆ ಕೆಲವೊಂದು ಅಫಿಷಿಯಲ್ ಆಗಿ ಹೇಳ್ಕೊಳಕ್ಕಾಗ್ತಾ ಇಲ್ಲ. ನಮ್ಮ ಸೇನಾಧಿಕಾರಿಗಳು ರಕ್ಷಣಾ ವ್ಯವಸ್ಥೆನೂ ಹೇಳ್ಕೊಳಕ್ಕಾಗ್ತಾ ಇಲ್ಲ, ನಮ್ಮ ರಾಜಕೀಯ ವ್ಯವಸ್ಥೆನೂ ಸಹ ಹೇಳ್ಕೊಳಕ್ಕಾಗ್ತಾ ಹೇಳಿ ಅಂತ ಲೋಹಿತ್ ಅವರೇ ಯಾರು ಫೋರ್ಸ್ ಮಾಡ್ತಾ ಇಲ್ಲ. ಸೊ ಈ ಥರದ ವಿಚಾರಗಳಲ್ಲಿ ಕೆಲವೊಂದು ಸಾರ್ವಜನಿಕವಾಗಿ ಹೇಳಬಹುದು, ಕೆಲವೊಂದು ಹೇಳೋದಕ್ಕಾಗಲ್ಲ. ಆದರೆ ನೀವು ಬಿಫೋರ್ ಒಂದು ಹೆಜ್ಜೆ ಮುಂದಕ್ಕಿಡೋಕ್ಕಿಂತ ಮುಂಚೆ ಸರ್ವಪಕ್ಷಗಳ ಸಭೆಯನ್ನು ಕರೆದ್ರಿ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡ್ರಿ. ಇವತ್ತು ಕದನ ವಿರಾಮದ ವಿಚಾರವನ್ನು ಅಮೇರಿಕಾ ಹೇಳ್ತಾ ಇದೆ. ಹಾಗಾಗಿ ಈಗ ನೀವು ಸರ್ವಪಕ್ಷ ಸಭೆಯನ್ನು ಕರೆದು ಆನ್ ಕ್ಯಾಮ್ರಾ ಬೇಡ, ಆಫ್ ಕ್ಯಾಮ್ರಾ ಆದರೂ ಸರ್ವಪಕ್ಷಗಳ ಸಭೆ ಅಂತಂದರೆ ಎಲ್ಲ ಜನಪ್ರತಿನಿಧಿಗಳನ್ನು ರೆಪ್ರೆಸೆಂಟ್ ಮಾಡುವಂಥವ್ರವರು. ನೀವು ಅವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಏನು ನಡೀತೋ ಅನ್ನೋದನ್ನು ಮಾತಾಡೋದ್ರಲ್ಲಿ ತಪ್ಪೇನೂ ಇಲ್ಲ. ಇದು ಸೇನೆ ಅಲ್ಲ, ಇದು ಒಂದು ರಾಜಕೀಯ ನಿರ್ಧಾರ, ಹೌದಾ? ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ತೆಗೆದುಕೊಂಡಂತ ಒಂದು ರಾಜಕೀಯ ನಿರ್ಧಾರ, ಹೌದಾ? ಹಾಗಾದ್ರೆ ಅದನ್ನ ರಾಜಕೀಯವಾಗಿ ನೀವು ಯಾಕೆ ಸರ್ವಪಕ್ಷಗಳ ಸಭೆ ಕರೆದು ಅದನ್ನ ಸೇನೆನ ಇದ್ರಲ್ಲಿ ತರಬೇಡಿ, ನೀವು ಯುದ್ಧದ ಸೇನೆಯನ್ನ ತರಬೇಡಿ. ಸೇನೆ ಬಹಳ ಇಷ್ಟಪಟ್ಟು ಇಲ್ಲಪ್ಪ ಪಾಕಿಸ್ತಾನ ಹೇಳ್ತಾ ಇದೆ, ಪಾಕಿಸ್ತಾನ DGM ಹೇಳ್ತಾ ಇದ್ದಾರೆ, ಮೋದಿ ಇದು ಟ್ರಂಪ್ ಹೇಳ್ತಾ ಇದ್ದಾರೆ ಅಂತ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ, ರಾಜತಾಂತ್ರಿಕವಾಗಿ ಬಂದಂಥ ಒತ್ತಡದ ಮೇಲೆ ನಮ್ಮ ರಾಜಕೀಯ ನಾಯಕ, ಅದರಲ್ಲೂ ಭಾರತದ ಪ್ರಧಾನಿ ತೆಗೆದುಕೊಂಡಿರುವಂತಹ ನಿರ್ಧಾರ, ಹೌದಾ ಸರ್? ಸರಿ ಇದೆ ಮೇಡಮ್, ಕರೆಕ್ಟ್ ತಾನೆ? ಅಂದಲ್ಲಿ ಯಾಕೆ ಸರ್ವಪಕ್ಷ ಸಭೆ ಕರಿಬಾರ್ದು? ವ್ಯಾಲಿಡ್ ಕ್ವಶನ್. ಸರ್ವಪಕ್ಷದ ಸಭೆ ಕರೆದಿಲ್ಲ ಅಂತಲ್ಲ, ಆಪರೇಷನ್ ಸಿಂಧೂರ ಏನು ನಾವು ಪ್ರಾರಂಭಕ್ಕಿಂತ ಮುಂಚೆ 2 ಬಾರಿ ಸರ್ವಪಕ್ಷ ಸಭೆ ಕರೆದಿದ್ದೀವಿ. ತದನಂತರ ಯುದ್ಧ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಈಸಿಯಾಗಿ ಇದು ಮುಂದೆ ಹೋಯ್ತು, ಹಿಂದೆ ಬರುವಾಗ ಅಷ್ಟು ಈಸಿಯಾಗಿ ಬಂದಿಲ್ಲ. ಹಿಂದೆ ಬಂದಿಲ್ಲ ಮೇಡಮ್. ನಮ್ಮ ಉದ್ದೇಶ ಕದನ ವಿರಾಮವೇ. ಹೌದು, ಕದನ ವಿರಾಮ. ನೀವು ಅದಕ್ಕೆ ಬೇರೆ ಬೇರೆ ವ್ಯಾಖ್ಯಾನ ಕೊಡಬಹುದು. ಹೋಗಿದ್ದಂತಹ ಫೋರ್ಸ್, ಮಾಡಿದಂತಹ ಡ್ಯಾಮೇಜ್, ನಾವಿದ್ದಂತಹ ಪೊಸಿಷನ್, ಇದ್ದಕ್ಕಿದ್ದಂತೆ ಹಿಂದಕ್ಕೆ ಸರಿಯೋದು, ಮುಂದಕ್ಕೆ ಇಟ್ಟಂಥ ಹೆಜ್ಜೆಯನ್ನು ಹಿಂದಕ್ಕೆ ತೆಗೆದುಕೊಳ್ಳೋದು, ಅದು ಒಂದು ದೊಡ್ಡ ಒಂದು ಡಿಸಿಷನ್, ಅದು ಅತಿ ದೊಡ್ಡ ನಿರ್ಧಾರ. ಕದನ ವಿರಾಮ ಇಡೀ ದೇಶಕ್ಕೆ ಒಂದು ಉತ್ತರದಾಯಿತ್ವ ಬೇಡವಾ? ಸೇನೆ ಅಲ್ಲ, ಸೇನೆ ಉತ್ತರ ಕೊಡಬೇಕಾಗಿಲ್ಲ. ನಮಗೆ ಕೊಡಬೇಕಾಗಿರೋರು ಉತ್ತರ ಯಾರು? ಆಳುವ ಸರ್ಕಾರ, ಹೌದಲ್ವಾ ಸರ್? ಸರಿ ಇದೆ ಮೇಡಮ್, ತಾವು ಹೇಳಿ ಸರಿ ಇದೆ. ಕದನ ವಿರಾಮ ಅನ್ನೋದು ಯುದ್ಧದ ಒಂದು ಪ್ರಕ್ರಿಯೆ, ಮಧ್ಯದಲ್ಲಿ ಯುದ್ಧದ ಒಂದು ಪ್ರಕ್ರಿಯೆ. ಸಾಕಷ್ಟು ಕದನ ವಿರಾಮ ಬೇರೆ ಬೇರೆ ಇಡೀ ಪ್ರಪಂಚದಲ್ಲಿ ನಡೆದಿದೆ. ಅದೇ ಒಂದು ಯುದ್ಧದ ಭಾಗವಾಗಿ ನಾವು ಬೇರೆ ಪ್ರಪಂಚದ ನಮ್ಗೆ ಬೇಡ ಸರ್. ನಾನು ಹೇಳ್ತೀನಿ ಮೇಡಮ್, ಅದೇನೆ ಏನು ಕದನ ವಿರಾಮ ಆಗಿದೆ, ಇನ್ನೂ ಯುದ್ಧ ನಿಂತಿಲ್ಲ, ನಾವು ಇನ್ನೂ ಅದನ್ನು ಸಂಪೂರ್ಣ ಅಂತ್ಯಗೊಳಿಸಿಲ್ಲ. ನಾವು ಅವ್ರಿಗೆ ಏನು ಎಚ್ಚರಿಕೆ ಕೊಡಬೇಕು, ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅನ್ನೋ ಪ್ರಶ್ನೆ ಏನಕ್ಕೆ ಅಂತಂದರೆ ಮೇಡಮ್, ಒಂದು
ಕೆಲವೊಂದಿಷ್ಟು ಭಾರಿ ಆಂತರಿಕವಾದಂಥ ವಿಚಾರ. ಎರಡು ಉಭಯ ಆಂತರಿಕ ವಿಚಾರವಾಗಿ ರಾಷ್ಟ್ರಗಳು ಉಳಿದಿಲ್ಲ. ನಾನು ಹೇಳ್ತೀನಿ ಲೋಹಿತ್ ಅವರೇ, ಇದು ಆಂತರಿಕ ವಿಚಾರವಾಗಿ ಉಳಿದಿಲ್ಲ. ನಾನು ಸ್ವಲ್ಪ ಇದು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಸಾರ್ವಜನಿಕವಾಗಿ ಈ ವಿಚಾರವನ್ನ ಅಮೆರಿಕ ಅಧ್ಯಕ್ಷರು ಓಪನ್ ಮಾಡಿಟ್ಟಿದ್ದಾರೆ. ಇದು ಇಂಟರ್ನ್ಯಾಷನಲ್ ವಿಚಾರ ಆಗಿದೆ. ಇಂಟರ್ನ್ಯಾಷನಲ್ ಓಪನ್ ಚರ್ಚಿತ ವಿಚಾರ ಆಗ್ಬಿಟ್ಟಿದೆ ಇದು. ಮೇಡಮ್, ನಿಮಗೆ ಗೊತ್ತಿದೆ, ಎರಡು ಪಾಕಿಸ್ತಾನ ಮತ್ತೆ ಭಾರತ ಉಭಯ ರಾಷ್ಟ್ರಗಳು ಪರಮಾಣು ಅಣ್ವಸ್ತ್ರ ಹೊಂದಿರೋಂಥ ದೇಶಗಳು. ಈ ಪರಮಾಣು ಅಣ್ವಸ್ತ್ರ ಏನಿದೆ, ಇದು ಯಾವುದೇ ದೇಶ ಆಗಿರಲಿ ಪ್ರಪಂಚದಲ್ಲಿ ಅದನ್ನು ಸಂಪೂರ್ಣವಾಗಿ ನಿರ್ವಹಿಸೋಂಥದ್ದು ಅಥವಾ ಮಾನಿಟರ್ ಮಾಡೋಂಥದ್ದು ಅಮೆರಿಕ. ಅದು ಯಾವುದೇ ಕಾರಣಕ್ಕೂ ಸಹ ಒಂದು ಯಾರು ಹೇಳಿದ್ರು ನಿಮ್ಗೆ? ಅವರು ಮೇಲ್ವಿಚಾರ ಅಮೆರಿಕಾಗೆ ಹೆದರಿದ್ರೆ ಸರ್, ಅಮೆರಿಕಾಗೆ ಹೆದರಿದ್ದರೆ ನಾವು ಒಂದು ನ್ಯೂಕ್ಲಿಯರ್ ಪವರ್ ದೇಶ ಆಗ್ತಾ ಇರಲಿಲ್ಲ, ಪಾಕಿಸ್ತಾನನೂ ಒಂದು ನ್ಯೂಕ್ಲಿಯರ್ ಪವರ್ ದೇಶ ಆಗ್ತಾ ಇರಲಿಲ್ಲ. ಹೆದರಿದ್ದರೆ ಅವ್ರು ಮಾನಿಟರ್ ಮಾಡಕ್ ಅವ್ರು ಯಾರು ಸರ್? ಮೇಡಮ್, ಇದು ನ್ಯೂಕ್ಲಿಯರ್ ಅಣ್ವಸ್ತ್ರ ಹೊಂದಿದೆ ಅಂತಂದ್ರೆ ಅದು ಎನರ್ಜಿ ಪ್ರೊಡ್ಯೂಸಿಂಗ್ ಮಾತ್ರ ಉಪಯೋಗಿಸಬೇಕು, ಯುದ್ಧಕ್ಕಲ್ಲ. ಯಾರು ಬಳಸಿದ್ದಾರೆ? ಈಗ ಯಾರು ಬಳಸಿಲ್ಲ. ಬಟ್ ಏನಾಗಿದೆ, ಅವರು ಪಾಕಿಸ್ತಾನ ಪದೇ ಪದೇ ನಾವು ಅಣ್ವಸ್ತ್ರ ದಾಳಿ ಮಾಡ್ತೀವಿ ಅನ್ನೋ ಒಂದು ಬ್ಲಾಕ್ ಮೇಲ್ ಮಾಡ್ತಾ ಇದ್ರು. ಪ್ರಧಾನಮಂತ್ರಿ ಅವರು ನಿನ್ನೆನೂ ಸಹ ಅದನ್ನ ಎಂಡೋರ್ಸ್ ಮಾಡಿದ್ದಾರೆ, ನಾವು ನಿಮ್ಮ ಬ್ಲಾಕ್ ಮೇಲಿಗೆ ನಾವು ಎದುರಲ್ಲ ಅಂತೇಳಿ. ಅದಕ್ಕೆ ಯಾವ ರೀತಿ ನಮ್ಮ ಬ್ರಹ್ಮೋಸ್ ತಕ್ಕ ಉತ್ತರ ಕೊಟ್ಟಿದೆ ಅಂತೇಳಿ ನಿನ್ನೆ ಆದಂತ ಪತ್ರಿಕಾಗೋಷ್ಠಿಯಲ್ಲಿ 3 ಸೇನಾಧಿಕಾರಿಗಳು ಉತ್ತರ ಕೊಟ್ಟಿದ್ದಾರೆ. ಮೇಡಮ್, ಅಲ್ಲಿ ಕಿರಾನ ಇಲ್ ಇದೆಯಲ್ಲ, ಅದು ಎಷ್ಟು ಒಂದು ಅರ್ಥಕ್ವೇಕ್ ಆಯ್ತು. ಅಲ್ಲಿ ಅರ್ಥಕ್ವೇಕ್ ಆಗಿ 4.6 ಮ್ಯಾಗ್ನಿಟ್ಯೂಡ್ ಅರ್ಥಕ್ವೇಕ್ ಆಯ್ತು. ಯಾವ ಉದ್ದೇಶಕ್ಕಾಯ್ತು, ಅಲ್ಲಿ ಏನಿತ್ತು ಅನ್ನೋದು ನಾನು ಹೇಳೋದಕ್ಕಾಗ್ತಿಲ್ಲ. ಈಗ ಪರಮಾಣು ವಿಕಿರಣದ ಬಗ್ಗೆ ಮಾತುಗಳು ಕೇಳಿ ಬರ್ತಿದೆ, ಇಲ್ಲ ಅಂತ ನಾನು ಹೇಳಿಲ್ಲ. ಇಫ್ ದಟ್ ಈಸ್ ದಿ ಸಿಚುವೇಶನ್ ಅನ್ನೋದಾದರೆ ನಮಗೆ ಬೇಡ, ಸಾರ್ವಜನಿಕವಾಗಿ ನೀವು ಹೇಳಬೇಕಾಗಿಲ್ಲ. ಬಟ್ ನೀವು ಈಗ ವಿರೋಧ ಪಕ್ಷಗಳ ಆಗ್ರಹ ಮಾಡ್ತಾ ಇದ್ದಾವೆ, ಒಂದು ವಿಶೇಷ ಅಧಿವೇಶನ ಕರೀರಿ, ನಮ್ಮನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಿ. ವಿಶೇಷ ಅಧಿವೇಶನ ಕರೆಯೋದಕ್ಕೆ ಇನ್ನೂ ಆ ಸಂದರ್ಭ ಬಂದಿಲ್ಲ ಮೇಡಮ್. ಆಯ್ತಾ? ಇನ್ನು ನಮ್ಮ ಉದ್ದೇಶ ಇದ್ದದ್ದು ಭಯೋತ್ಪಾದಕರ ಒಂದು ಏನಿದೆ ಅಡಗು ತಾಣ ಇದೆ ಅಥವಾ ಅವರ ಒಂದು ತರಬೇತಿ ಕೇಂದ್ರ ಇದೆ, ಅದನ್ನ ಡೆಮಾಲಿಷ್ ಮಾಡೋಂಥದ್ದು. ಅದು ನಾವು ಯಶಸ್ವಿಯಾಗಿ ಮಾಡಿದ್ದೀವಿ. ತದನಂತರ ಅಲ್ಲಿ ಭಯೋತ್ಪಾದಕರ ಸತ್ತಂತ ಸಂದರ್ಭದಲ್ಲಿ ಇವರೇನು ಪಾಕಿಸ್ತಾನದ ಮಿಲಿಟರಿ ವ್ಯವಸ್ಥೆಯಲ್ಲಿ ಹೋಗಿ ಅವರಿಗೆ ಇದರಲ್ಲಿ ಪಾಲ್ಗೊಳ್ತು. ತದನಂತರ ಅವಾಗ ನಮಗೆ ಅರ್ಥ ಆಗಿದ್ದು ನಮ್ಮ ದೇಶದ ಇದು ವ್ಯವಸ್ಥೆಗೆ ಇವರು ಸೈನಿಕರು, ಪಾಕಿಸ್ತಾನ ಸೈನಿಕರು ಸಹ ಪಾಲ್ಗೊಂಡಿದ್ದಾರೆ, ಶಾಮೀಲಾಗಿದ್ದಾರೆ. ಈ ದೃಷ್ಟಿ ಇಟ್ಕೊಂಡು ಪಾಕಿಸ್ತಾನದ 11 ಏರ್ ಬೇಸ್ನ ನಾವು ಡಿಸ್ಟ್ರಾಯ್ ಮಾಡಿದ್ದೀವಿ. ಸಾಕಾ ಮೇಡಮ್? ನಾವು ನಾಗರಿಕರ ಮೇಲೆ ನಾವು ದಾಳಿ ಮಾಡೋಂಥ ಉದ್ದೇಶ ಇಲ್ಲ ನಮಗಿರೋಂಥದ್ದು ಅವರಿಗೆ ಏನು ಉತ್ತರ ಕೊಡಬೇಕಾಗಿತ್ತು. ನಮ್ಮ ಹೆಣ್ಮಕ್ಳು ಸಿಂಧೂರ ಏನು ಕಿತ್ಕೊಂಡಿದ್ರು, ಏನು ಭಯೋತ್ಪಾದಕರು, ಅವರಿಗೆ ತಕ್ಕ ಶಾಸ್ತಿ ಮಾಡಬೇಕಿತ್ತು. ಇನ್ನೂ ನಿಂತಿಲ್ಲ. ಅವರಾಗೆ ಶರಣಾಗತಿಯಾಗಿ ಪಾಕಿಸ್ತಾನದ DGM 3 ಶನಿವಾರ ಬಂದು ನಮ್ಮ ಹತ್ರ ಬೇಡ್ಕೊಂಡಿದ್ದಾರೆ, ದಯವಿಟ್ಟು ಕದನ ವಿರಾಮ ಮಾಡಿ ಮಾತುಕತೆ ಮೂಲಕ ನಾವು ಚರ್ಚೆ ಮಾಡೋಣ, ಬಗೆಹರಿಸ್ಕೊಳ್ಳೋಣ ಅಂತೇಳಿ. ನಾವು ನಮ್ಮ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಗೆ ನಾಳೆ ಅದನ್ನು ಸಭೆಯಲ್ಲಿ ನಾವು ಅವ್ರಿಗೆ ನಮ್ಮ ಹತ್ರ ಬಂದರೆ ಅದನ್ನು ನಮ್ಮನ್ನೆಲ್ಲ ಸರಿಪಡಿಸಿದ್ರೆ ಅಥವಾ ನಮ್ಮ ಬೇಡಿಕೆಗಳನ್ನು ಅವರು ಒಪ್ಕೊಂಡ್ರೆ ಮಾತ್ರ ನಾವು ಕದನ ವಿರಾಮ, ಇಲ್ಲ ಅಂದರೆ ಮತ್ತೆ ಕದನ ಪ್ರಾರಂಭ ಆಗುತ್ತೆ. ಮಹೇಶ್ ಗೌಡ್ರು, 2 ದಿನಗಳಿಗೆ ಸಮಾಧಾನ ಇದೆಯಾ? ನೀವು ಅಲಯನ್ಸ್ ಪಾರ್ಟಿ, ಭಾರತ ಸರ್ಕಾರದಲ್ಲಿ ಮಂತ್ರಿಗಳು ಕುಮಾರಸ್ವಾಮಿ ಅವರು, ನಿಮಗೆ ಸಮಾಧಾನ ಇದೆಯಾ? ಮಹೇಶ್ ಗೌಡ್ರಾಗ ಅಲ್ಲ, JDS ಪಾರ್ಟಿ ವಕ್ತಾರರು, ನೀವು ಭಾಳ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ. ಇಲ್ಲ, ಇವತ್ತು ಏನು ಹೌದು, ನಿಮ್ಮ ಪಾರ್ಟಿ ಸ್ಟ್ಯಾಂಡ್ ಕ್ಲಿಯರ್ ಆಗಿದೆ, ನಂಗೆ ಗೊತ್ತಾಗಿಲ್ಲ ಈ ವಿಚಾರದಲ್ಲಿ. ಯಾಕಂದ್ರೆ ಈಗ ಮೋದಿಯವರು ತೆಗೆದುಕೊಳ್ಳುವ ಎಲ್ಲ ನಿರ್ಧಾರಗಳಿಗೆ ಮಂತ್ರಿಯಾಗಿ ಕುಮಾರಸ್ವಾಮಿ ಅವರ ಸಹಮತ ಇರಲೇಬೇಕು, ಅವರಿಗೆ ಭಿನ್ನಮತ ಇರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಯು ಎಂಡೋರ್ಸ್ ಲೋಹಿತ್ ಅವರು ಹೇಳಿದ ಎಲ್ಲ ಪಾಯಿಂಟ್ಸ್ಗಳಿಗೆ, ಹೌದಲ್ವಾ? ಖಂಡಿತವಾಗ್ಲೂ 4 ದಿನಗಳಿಂದನೇ ಸನ್ಮಾನ್ಯ ದೇವೇಗೌಡ ಸಾಹೇಬರು ಮೋದಿಜಿಯವರು ತೆಗೆದುಕೊಂಡಂಥ ನಿರ್ಧಾರಗಳಿಗೆ ನನ್ನ ಸಹಮತ ಇದೆ ಅಂತೇಳಿ ನನ್ನ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪೂಜ್ಯ ದೇವೇಗೌಡ ಸಾಹೇಬರು ಹೇಳಿದ್ರು. ನಿಮ್ಗೆ ಸಹಕಾರ ಇದೆ. ಒಂದು ಎರಡನೇದೇನಪ್ಪ ಅಂತ ಹೇಳಿಬಿಡ್ತೇನೆ. ಎರಡನೇದೇನು ಅಂತ ಹೇಳಿದ್ರೆ, ಇವತ್ತು ಸಹ ಬೆಳಿಗ್ಗೆ ನಿಮ್ಮದೇ ಮಾಧ್ಯಮದಲ್ಲಿ ಕುಮಾರಸ್ವಾಮಿ ಸಾಹೇಬರು ಸಹ ಸ್ಪಷ್ಟನೆ ಪಡಿಸಿದ್ದಾರೆ ಏನೇನಾಗಿದೆ ಅಂತ. ನಾವು ಇಡೀ ದೇಶ ಕಾಯ್ತಾ ಇತ್ತು, ನಾವು ಕಾಯ್ತಾ ಇದ್ವಿ, ನೀವು ಕಾಯ್ತಾ ಇದ್ರಿ. ನನ್ನ ದೇಶದ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಏನು ಭಾಷಣ ಮಾಡ್ಬೋದು ಅಂತೇಳಿ ಈ ಊಹಾಪೋಹಗಳೆಲ್ಲ ಬರ್ತಾ ಇದ್ವಲ್ಲ, ಕಪಲೋಕಲ್ಪಿತ ಒಂದು ಸಮಾಚಾರಗಳೆಲ್ಲ ವರದಿಗಳಾಗ್ತಾ ಇದ್ವಲ್ಲ ಈ ದೇಶಕ್ಕೋಸ್ಕರ. ಅಮೆರಿಕ ಬಂದ್ಬಿಡ್ತಂತೆ, ಅಧ್ಯಕ್ಷರು ಬಂದ್ಬಿಟ್ರಂತೆ. ಯಾರು ಮಾಡಿದ್ದು? ನಾವೇನ್ ಮಾಡಿಲ್ಲ. ಯಾರು ಮಾಡ್ಬೇಕಾಗಿದ್ದು ಅವ್ರು ಮಾಡಿದ್ದಾರೆ. ಯಾರು ಗೊತ್ತಿದೆ ನಿಮ್ಗೆ. ಇವತ್ತು ಪ್ರಶ್ನೆ ಕೇಳ್ತಾ ಇದ್ರಲ್ಲ ರಸ್ತೆಯಲ್ಲಿ ನಿಂತ್ಕೊಂಡು, ಯಾರು ಸರ್? ಇವಾಗ ನೋಡಿ, ಟ್ರಂಪ್ ಹೇಳಿದಲ್ವಾ, ಟ್ರಂಪ್ ಹೇಳಿದ್ದಲ್ಲಿ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣನೋ
ಮೆಜೆಸ್ಟಿಕ್ಕು ಅಲ್ಲಿ ನಿಂತ್ಕೊಂಡು ಫುಟ್ಪಾತಲ್ಲಿ ಬಸ್ ಕಾಯ್ತಾ ಇರೋ ನಾರ್ಮಲ್ ವ್ಯಕ್ತಿ ಹೇಳಿದ್ದಲ್ಲ ಸಾರ್, ಹೇಳಿದ್ದು ಅಮೆರಿಕ ಅಧ್ಯಕ್ಷರು. ಅಮೆರಿಕ ಅಧ್ಯಕ್ಷರು ಹೇಳಿದ್ದು. ಇವತ್ತು ರೋಡಲ್ಲಿ ನಿಂತಿರೋರೆಲ್ಲ ಹೇಳ್ತಾ ಇರೋದು. ಹೌದಲ್ವಾ ಮತ್ತೆ ನಿಮ್ಗೆ ಅಮೆರಿಕ ಅಧ್ಯಕ್ಷ ಹೇಳೋದನ್ನ ಇಷ್ಟೊಂದು ಸೆನ್ಸಿಟಿವ್ ತಗೊಳ್ತೀರಲ್ಲ. ನಮ್ಮ ದೇಶದ ಪ್ರಧಾನಮಂತ್ರಿಗಳು ನನ್ನ ಭಾಷಣದಲ್ಲಿ ನೇರವಾಗಿ ದೇಶದ ಜನತೆಗೆ ತನ್ನ ಸ್ಪಷ್ಟನೆಯನ್ನ ಮತ್ತೆ ನಿಲುವನ್ನ ದೃಢಪಡಿಸಿದ್ದಾರೆ. ನೋಡಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನಿಮ್ಗೆ ಗೊತ್ತಿದೆ, ನಿಮ್ಮದೇ ಮಾಧ್ಯಮದಲ್ಲಿ ಎಲ್ಲವೂ ಸಹ ಜಗಜ್ಜಾಹೀರಾಗಿದೆ. ಏನ್ ಹೇಳಿದ್ರು ಸರ್? ನಾನು ಹೇಳ್ಬೇಕು, ಮತ್ತೆ ಹೇಳ್ತಾ ಇರೋದೆಲ್ಲ ಸುಳ್ಳು. ಅದನ್ನ ಹೇಳಿಲ್ಲ. ಟ್ರಂಪ್ ಏನು ಅದನ್ನ ಹಸ್ತಕ್ಷೇಪ ಹೇಳಿಲ್ಲ. ಇಲ್ಲ. ಒಂದ್ ನಿಮಿಷ, ಕಾಶ್ಮೀರದ ವಿಚಾರದಲ್ಲಿ ಯಾವುದೇ ಮೂರನೇ ದೇಶದ ಹಸ್ತಕ್ಷೇಪ ಮಧ್ಯಸ್ಥಿಕೆಯನ್ನ ನಾನು ಖಂಡಿಸ್ತೇನೆ. ಯಾರು ಈ ವಿಚಾರ ಮಾತಾಡ್ಕೂಡ್ದು. ಟ್ರಂಪ್ ಅವರು ವ್ಯಾಪಾರ ವಹಿವಾಟಿನ ವಿಚಾರ ಏನು ಹೇಳಿದ್ದಾರೆ ಅದು ಶುದ್ಧ ಸುಳ್ಳು ಅಂತ ಏನಾದರೂ ಮೋದಿ ಅವರು ಹೇಳಿದ್ರ? ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಇವತ್ತು ಸ್ಪಷ್ಟನೆ ಕೊಟ್ಟಿದ್ದಾರೆ ಇಡೀ ದೇಶಕ್ಕೆ. ಯಾವುದೇ ಮೂರನೇ ವ್ಯಕ್ತಿಯ ಮಧ್ಯಸ್ಥಿಕೆ ಈ ದೇಶದ ಜಮ್ಮು ಕಾಶ್ಮೀರ POK ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲ, ಅದನ್ನು ನಂಬಬೇಡಿ. ದ ಸೆಕೆಂಡ್ ಒನ್ ಇಸ್, ಯಾವುದೇ ವ್ಯಾಪಾರ ವ್ಯವಹಾರ ನಮ್ಮ ನಡುವೆ ಅಮೆರಿಕದ ನಡುವೆ ಅದ್ರ ಮಾತುಕತೆನೇ ಆಗಿಲ್ಲ. ಐರನ್ ಸ್ಟೀಲ್ ಆಗಿರ್ಲಿ ಯಾವ್ದಾರ ಆಗಿರ್ಲಿ, ಅಕಸ್ಮಾತ್ ನೀವೇನಾದ್ರೂ ಐರನ್ ಸ್ಟೀಲ್ ಬಗ್ಗೆ 25% ಜಾಸ್ತಿ ಮಾಡ್ತೀವಿ ಅನ್ನೋದೇಂದ್ರೆ ನಿಮ್ಮ ತಲೆಯಲ್ಲಿದ್ರೆ ಅದನ್ನು ನಾವು ವಿಶ್ವಸಂಸ್ಥೆಯ ಗಮನಕ್ಕೆ ತಂದಿದ್ದೇವೆ. ಆದರೆ ನಮಗೂ ಮೂರನೇ ವ್ಯಕ್ತಿಗೂ ಸಂಬಂಧ ಇಲ್ಲ ಅಂತೇಳಿ ವಿದೇಶಾಂಗ ಇಲಾಖೆ ವಕ್ತಾರ ಹೇಳಿದ್ಮೇಲೆ ಭಾರತಕ್ಕೆ ಸ್ಪಷ್ಟ ಸಂದೇಶ ಆಗುತ್ತೆ. ಒಂದು ಕಡೆ ಇದನ್ನು ನಾವು ನಂಬಲೇಬೇಕಾಗುತ್ತೆ. ದ ಸೆಕೆಂಡ್ ಪಾರ್ಟ್ ಇಸ್, ನನ್ನನ್ನು ಸಹ ಮೋದಿ ಸಾಹೇಬರು ಹೇಳಿದ್ದಾರೆ. ಮೂರನೇದು ನಿಮ್ಮ ಉತ್ತರ ಇಷ್ಟೇ. ಕಾಂಗ್ರೆಸ್ಸಿನ ನೇತಾರಾದಂತಹ ಸನ್ಮಾನ್ಯ ಪೂಜ್ಯ ಏನಿವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಕೇಳ್ತಾರೆ, ಅವ್ರ ಮಗ ಇಬ್ರು ಕೇಳಿದ್ದಾರೆ, ಪಾಪ ಬೇರೆ ಯಾರು ಕೇಳಿಲ್ಲ, ಅವ್ರು ಮಾತ್ರ ಕೇಳಿದ್ದಾರೆ. ಅದಕ್ಕೋಸ್ಕರ ಏನಪ್ಪಾ ಅಂತ ಹೇಳಿದ್ರೆ ಬೇರೆ ವಿರೋಧ ಪಕ್ಷಗಳು ಕೇಳಿಲ್ಲ, ಇವ್ರು ಮಾತ್ರ ಕೇಳಿದರೆ ನಾನು ಸಂತೋಷ, ಅಕ್ಸೆಪ್ಟೆಡ್. ಕೇಳಿದಾರಲ್ವಾ, ಅದಕ್ಕೆ ನಾವು ಅಷ್ಟೇ ರಸ್ತೆಗಳಲ್ಲಿ ಇದಕ್ಕೆ ಉತ್ತರ ಕೊಡೋದಿಲ್ಲ. ಯಾರು ರಸ್ತೆಗಳಲ್ಲಿ ಕೇಳ್ತಾರೆ ಅವ್ರಿಗೆ ಇದನ್ನ ರಸ್ತೆಗಳಲ್ಲಿ ಉತ್ತರ ಅದಕ್ಕೆ ಅವ್ರು ಕೇಳ್ತಾ ಇರೋದು ವಿಶೇಷ ಅಧಿವೇಶನ ಕರೀರಿ, ಸಮಾಧಾನವಾಗಿರಿ, ಕರಿತೀವಿ. ಹೌದಲ್ವಾ? ನೀವು ಹೇಳಿಸ್ಕೋಬಾರ್ದು ಸಮಿ, ಇಂಥ ವಿಚಾರಗಳಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗ್ಬೇಕು. ಈಗ ಕದನ ಆರಂಭದಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡ್ರಿ, ಕದನ ವಿರಾಮದ ಸಂದರ್ಭದಲ್ಲೂ ಕೂಡ ನೀವು ಉತ್ತರದಾಯಿತ್ವ ಇರುವಂತಹ ಪಕ್ಷವಾಗಿ, ಒಂದು ರಾಜಕೀಯವಾಗಿ ನೀವು ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ನೀವು ಕೂಡ ಮನವರಿಕೆ ಮಾಡ್ಕೊಡ್ಬೇಕು. ಆದಿ ಬೀದಿಯಲ್ಲಿ ಮಾತಾಡ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಬಾರ್ದು. ಪಾಪ ರಾಧಕ್ಕ 2004ರಿಂದ 2014 ನಡೆದಂತ ಮುಂಬೈ ದಾಳಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು, ಅವ್ರ ಸುಪುತ್ರ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಇದೇ ಪ್ರಶ್ನೆ ಕೇಳ್ಬಿಟ್ಟಿದ್ರೆ ಎಷ್ಟು ಸಂತೋಷ ಆಗಿರ್ತಾ ಇತ್ತು. ಕೇಳಿಲ್ಲ ಅಂತ ಇವಾಗ ಕೇಳಬಾರ್ದಾ? ಕೇಳಿ, ಅದಕ್ಕೆ ಅವ್ರು ಮಾಡಿದಾಗ ಮರ್ತ್ಬಿಟ್ಟು ಈಗ ಮಾಡ್ದೆ ಕೇಳಿದಾಗ ಅವಾಗ್ಲೂ ಸಹ ಜ್ಞಾನ ಏನ್ ಪ್ರಶ್ನೆ ಕೇಳಿದ್ರು ಕುಮಾರಸ್ವಾಮಿ ಅವರಂತ ನಿಮ್ಗೆ ನೆನಪಿದೆಯಾ? ಕೇಳಿದೀವಿ. ಇವತ್ತು ಅದೇ ಮೋದಿ ಅವ್ರ ಜೊತೆಗೆ ರಾಜಕೀಯದಲ್ಲಿ ಅಲಯನ್ಸ್ ಮಾಡ್ಕೊಂಡು ಮಂತ್ರಿ ಆಗಿದ್ದೀರಲ್ಲ, ಮತ್ತೆ ಅನುಕೂಲ ಸಿಂಧು ರಾಜಕಾರಣ ನೀವು ಮಾಡ್ತಾ ಇದ್ದೀರಾ. ಈಗ ಆಯ್ತಪ್ಪ, ಆಯ್ತು, ಒಂದ್ ನಿಮಿಷ. ಆಯ್ತು, ಈಗ 2004ರಿಂದ ಇಲ್ಲಿಯವರೆಗೆ ಹಲವಾರು ಭಯೋತ್ಪಾದಕ ಕೃತ್ಯಗಳಾಯ್ತು, ಕಾಂಗ್ರೆಸ್ ಉತ್ತರ ಕೊಟ್ಟಿಲ್ಲ. ನಿಮ್ಗೊಂದು ಉತ್ತರ ಕೊಡುವಂತ ಅದ್ಭುತವಾದಂತ ಅವಕಾಶ ಇತ್ತಲ್ಲ, ಉತ್ತರ ಕೊಟ್ಟಿಲ್ಲ. ಆಪರೇಷನ್ ಸಿಂಧೂರ ಭಯೋತ್ಪಾದಕರ ವಿರುದ್ಧದ ಹೋರಾಟ, ಹೌದಾ? ಕಾಲ್ ಕೆರ್ಕೊಂಡು ಪಾಕಿಸ್ತಾನ ಇನ್ನೂ ಕೂಡ ಗಡಿಯಲ್ಲಿ ಫೈರಿಂಗ್ ಮಾಡ್ತಾನೆ ಇದೆ. ಕರೆಕ್ಟ್. ಒಂದ್ ನಿಮಿಷ. ಇಂತಹ ಸಂದರ್ಭದಲ್ಲಿ ಕದನ ವಿರಾಮಕ್ಕೆ ಹೋದ್ರಿ, ನಿಮ್ಗೆ ಅವಕಾಶ ಇತ್ತು ತಾನೇ ಪಾಕಿಸ್ತಾನಕ್ಕೆ ಬಗ್ಗು ಬಡಿಯಕ್ಕೆ. ನಾನು ಹೇಳ್ತಿರೋದು ಪಾಕಿಸ್ತಾನವನ್ನ, ಭಯೋತ್ಪಾದಕರು ಬಿಡಿ, ಭಯೋತ್ಪಾದಕರಿಗೂ ಮತ್ತು ಪಾಕಿಸ್ತಾನಕ್ಕೂ ನೇರ ಸಂಬಂಧ. ಭಯೋತ್ಪಾದಕರು ಅಂದರೆ ಅಲ್ಲಿ ಪಾಕಿಸ್ತಾನ ಇರುತ್ತೆ, ಪಾಕಿಸ್ತಾನ ಇದ್ದಲ್ಲಿ ಭಯೋತ್ಪಾದಕರು ಇರ್ತಾರೆ. ನೀವು ಟೆಕ್ನಿಕಲಿ ಮಾತಾಡೋದು ಭಯೋತ್ಪಾದಕರ ವಿರುದ್ಧ ಅಂತ. ಹಾಗಾದ್ರೆ ಪಾಕಿಸ್ತಾನಕ್ಕೆ ಏನು ಉತ್ತರ ಕೊಟ್ರಿ? ಪಾಕಿಸ್ತಾನದ ಹಾದಿ ಬೀದಿಯಲ್ಲಿ ದಿನೇಶ್ ಅವರೇ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ. ಅವರು ನಾವು ಗೆದ್ಬಿಟ್ವಿ, ನಾವು ಡಿಪ್ಲೊಮಸಿಯಲ್ಲಿ ಇಂತ ರಾಜತಾಂತ್ರಿಕ ವ್ಯವಸ್ಥೆಯಲ್ಲಿ ನಾವು ಗೆದ್ದಿದ್ದೀವಿ, ನಾವು ಒತ್ತಡ ಹಾಕಿದೀವಿ ಭಾರತದ ಮೇಲೆ. ನಾವು ಒತ್ತಡ ಹಾಕಿ ಇವತ್ತು ಭಾರತದ ಜೊತೆಗೆ ಯಾರಿಲ್ಲ, ನಮ್ಮ ಜೊತೆಗೆ ಬಹಳ ಜನ ಇದ್ದಾರೆ ಅಂತ ಹೊಡೆಸ್ಕೊಂಡ್ರೂ ಕೂಡ ಎದೆ ಮೇಲೆ ಕಾಲಿಟ್ಟಿದ್ವಿ, ಕತ್ತು ಮೇಲೆ ಕಾಲಿಡೋದು ಒಂದೇ ಬಾಕಿ ಇತ್ತು, ಉಸಿರಾಡೋದು ನಿಲ್ಸೋದನ್ನ. ಆದರೆ ಅಷ್ಟರಲ್ಲೇ ಒಂದು ಹೆಜ್ಜೆ ಮುಂದಕ್ಕೆ ನೋಡಿ, ಎದೆ ಮೇಲೆ ಕಾಲಿಟ್ಟವರು ಒಂಚೂರು ಇನ್ನೊಂದು ಕಾಲು ಎತ್ತಿ ಕತ್ತ ಮೇಲೆ ಇಟ್ಟಿದ್ರೆ
ಉಸಿರಾಡೋದೇ ನಿಲ್ಲಿಸ್ಬಿಡ್ತಾ ಇದೆ. ಅದ್ರ ಹೌದಾ? ಸಮಯ ಆದ್ರೆ ನಿಮಿಷ ಹಿಂದಕ್ಕೆ ಸರ್, ಬಂದ್ವಿ. ಮಹೇಶ್ ಗೌಡ್ರು ಸಮಯ ಏನ್ ಸಮಯ ರೀ, ಒಳ್ಳೆ ಸಮಯ ಇತ್ತು, ಇನ್ನು ಸಮಯಕ್ಕೋಸ್ಕರ ಕಾಯ್ತಾರಂತೆ ಇವರು. ಹಾಗಾದ್ರೆ ನಿಮ್ಗೇನ್ ಅರ್ಹತೆ ಇದೆ 2004ರಿಂದ ಇಲ್ಲಿವರೆಗೆ ಮಾತಾಡೋದು? ಸೊ ಅದು ತಪ್ಪಂದ್ರೆ ಇದು ತಪ್ಪೇ. ಎಸ್, ಇವತ್ತು ಒಂದ್ ನಿಮಿಷ. ದೇಶದಲ್ಲಿ ಅಂದ್ರೆ ಯಾರಿಗೂ ಯುದ್ಧ ಬೇಕಿಲ್ಲ, ಯುದ್ಧದಿಂದ ಸಾವು ನೋವುಗಳೇ ಜಾಸ್ತಿ. ಅವ್ರು ಬೇಕು ಯುದ್ಧ, ಬೇಡ ಅಂದಿದ್ದು ಸಿದ್ದರಾಮಯ್ಯ ಅವ್ರು ನಮ್ಗೆ ಉಪ್ಪಿನಕಾಯಿ ಕಂಪ್ಲೀಟ್ ಹಾಕಿದ್ರು. ಮಾಡ್ತೇನೆ. ನಾವೆಲ್ಲ ಬೆಂಗಳೂರಲ್ಲಿ ಕೂತಿದ್ದೀವಿ, ನಮ್ಗೆ ಯಾವ ಪಾಕಿಸ್ತಾನ ಬಾರ್ಡರ್ ಇಲ್ಲ. ಅದೇ ಒಂದು ರಾಜಸ್ಥಾನನೋ ಗುಜರಾತೋ ಪಂಜಾಬೋ ಜಮ್ಮು ಕಾಶ್ಮೀರ ಬಾರ್ಡ್ರಲ್ಲಿರೋ ಜನಕ್ಕೆ ಗೊತ್ತು ಯುದ್ಧ ಬೇಡ ಅಂತ. ಯಾಕಂದರೆ ಅವ್ರ ಮನೆಗಳ ಮೇಲೆ ಶೆಲ್ಗಳು ಬೀಳ್ತೈತೆ, ಗುಂಡೇಟ್ಗಳು ಬೀಳ್ತೈತೆ, ಅವ್ರ ಬಂಕರ್ಗಳಲ್ಲಿ ಜೀವನ ಕಳೀತಾ ಇದ್ದಾರೆ. ಅಂದರೆ ಇಂಥ ಒಂದು ಪರಿಸ್ಥಿತಿ. ಆದರೆ ನಮ್ಗೆ ಯುದ್ಧ ಯಾಕೆ ಅವಶ್ಯಕತೆ ಇವತ್ತೊಂದು ದಿವಸ ಅಂದರೆ, ಇವತ್ತು ಪಾಕಿಸ್ತಾನ ನಮ್ಮ ಮೇಲೆ ಸತತವಾಗಿ ಯುದ್ಧ ಅಂದರೆ ಟೆರರಿಸಮ್ ಆ್ಯಕ್ಟಿವಿಟಿಗಳನ್ನ ಮಾಡ್ಕೊಳ್ತಾನೆ ಬರ್ತಾ ಇದೆ. ಯಾಕಂದರೆ ನಾನು ನೋಡಿದ್ದೀನಿ, ನಾನು ಏರ್ಫೋರ್ಸಲ್ಲಿ 5 ವರ್ಷ ಸೇವೆ ಸಲ್ಲಿಸಿದ್ದೀನಿ ಮೇಡಮ್. ಸಾಕಷ್ಟು ಗುಂಡೇಟು ಬಿದ್ದಂಥ ಸೈನಿಕರುಗಳನ್ನ ಟ್ರೀಟ್ ಮಾಡಿದ್ದೀನಿ. ಯಾಕೆ ಅಂದರೆ ಈಗ ನಾವು NAG ಕಮಾಂಡೋಗಳು ಬಾಂಬೆಲಾದಂಥ ಇದರಲ್ಲಿ ಒಬ್ಬ ಕೇರಳದ ಒಬ್ಬ ವ್ಯಕ್ತಿ ತಲೆಗೆ ಗುಂಡು ಬಿದ್ದು ಲೈಫ್ ಲಾಂಗ್ ಪ್ಯಾರಲೈಸ್ಡಾಗಿ ಬಿದ್ದಿದ್ದಾನೆ ಇವತ್ತು ಕೂಡ. ಅವೆಲ್ಲ ನಾವು ನೋಡಿದ್ದೀವಿ. ಯಾಕಂದರೆ ಅಂಥ ಕೇಸ್ಗಳು ಇನ್ನೂ ನಡೀತಾ ಇದೆ ಅಂದ್ರಾಗ ನಾವು ಸುಮ್ಮನೆ ಏನೋ ಜಪ ಮಾಡಿಕೊಂಡು ಮಣಿ ಹಿಡ್ಕೊಂಡು ಕೂತ್ಕೊಳ್ಳೋಂಥ ಸಮಯ ಅಲ್ಲ. ಇವತ್ತು ಯಾಕೆ ನಾವು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಲೇಬೇಕು ಅನ್ನೋದಕ್ಕೆ ಒಂದು ನಿದರ್ಶನ ಕೊಡ್ತೀನಿ. ಪಾಕಿಸ್ತಾನದ ಒಬ್ಬ ಸೇನಾ ಮಂತ್ರಿ ಇದ್ದಾನೆ, ಒಂದು ಖಾಸಗಿ ವಾಹಿನಿ ಸತತವಾಗಿ ಅವನಿಗೆ ಕ್ವಶನ್ ಮಾಡುತ್ತೆ, ಯಾತಕ್ಕೆ ನೀವು ಟೆರರಿಸಮ್ನ ಬೆಂಬಲ ಮಾಡ್ತಾ ಇದ್ದೀರಾ, ಇಲ್ಲ ಅಂತ ಕೊನೆಗೆ ಒಪ್ಕೊಳ್ತಾನೆ ಪಾಕಿಸ್ತಾನದ ಡಿಫೆನ್ಸ್ ಮಿನಿಸ್ಟರ್. ಎಸ್, ವಿ ಆರ್ ಡೂಯಿಂಗ್ ದಿಸ್ ಡರ್ಟಿ ಜಾಬ್ ಲಾಸ್ಟ್ 30 years ಫಾರ್ ಅಮೇರಿಕಾ ಆ್ಯಂಡ್ ಬ್ರಿಟನ್ ಅಂತ ಒಪ್ಕೊಳ್ತಾನೆ. ಅಂದರೆ ಅವರು ಟೆರರಿಸಮ್ನ ನಾವೇ ಮಾಡ್ತಾ ಇದ್ದೀವಿ ಅಂತ ಒಪ್ಕೊಂಡಿರೋಂಥ ಒಬ್ಬ ಮಿನಿಸ್ಟರು, ಪಾಕಿಸ್ತಾನದ ಪ್ರೆಸೆಂಟ್ ಡಿಫೆನ್ಸ್ ಮಿನಿಸ್ಟರು. ಇಷ್ಟೆಲ್ಲ ಇದ್ದು ಕೂಡ ನಾವು ಮುಂದೆ ಹೋಗಿ ಇವತ್ತು ಸುಮಾರು 11 ಸೇನಾ ಏರ್ ಬೇಸ್ಗಳನ್ನ ಡ್ಯಾಮೇಜ್ ಮಾಡಿರೋದು. ಅದರಲ್ಲಿ ಪ್ರಮುಖವಾಗಿದ್ದು ಏರ್ ಡ್ಯಾಮೇಜ್ ಮಾಡಿರೋದು ಯಾವುದು ಅಂದರೆ, ಅವ್ರದ್ದೇನು ನ್ಯೂಕ್ಲಿಯರ್ ವೆಪನ್ನ ಮೊಬಿಲೈಸ್ ಮಾಡಬೇಕಾಗಿತ್ತು ಅದು ಸಂಪೂರ್ಣ ಡ್ಯಾಮೇಜ್ ಆಗಿದೆ ಏರ್ ಬೇಸು. ಅದಾದಮೇಲೆ ಅವರು ನ್ಯೂಕ್ಲಿಯರ್ ವೆಪನ್ ಹಾಕೋಕ್ಕೆ ಚಾನ್ಸೇ ಇಲ್ಲ. ಆ ಲೆವೆಲ್ಗೆ ನಾವು ತಗೊಂಡೋಗಿ ಇಟ್ಟಿದ್ದೀವಿ. ಆದರೆ ಈ ಸಮಯ ನಾವು ಬಳಸ್ಕೊಂಡು ನಾವು ಆಕ್ಯುಪೈಡ್ ಕಾಶ್ಮೀರ ಇದೆ ಅದನ್ನು ನಾವು ವಶಪಡಿಸ್ಕೋಬೇಕಿತ್ತು. ನಾವು ಕೇವಲ ಯಾವುದೋ ಒಬ್ಬ ಟ್ರಂಪ್ ಮಾತಿಗೆ ನಾವು ಹಿಂಜರಿದಿದ್ದು ಇದು ನಮಗೆ ಸಹಿಸೋದಕ್ಕಾಗ್ತಾ ಇಲ್ಲ. ಯಾಕಂದರೆ ಇವತ್ತು ನೀವು ನೋಡಿರ್ಬೋದು, ಪಾಕಿಸ್ತಾನ ಅವ್ರ ವೆಪನ್ಗಳನ್ನ ಇಂಡಿಯಾ ಮೇಲೆ ಹಾಕ್ತು, ಚೈನಾ ವೆಪನ್ಗಳು ಅವು ಎಲ್ಲೂ ಬ್ಲಾಸ್ಟೇ ಆಗಿಲ್ಲ. ಅಲ್ಲಿಗೆ ಭಾರತ ಒಂದು ಶಕ್ತಿಶಾಲಿ ದೇಶ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗ್ತಿದ್ದಂಗೆ ಟ್ರಂಪು ಎಲ್ಲೋ ಒಂದು ಕಡೆ ನಮಗೆ ವ್ಯಾಲ್ಯೂ ಇಲ್ದಂಗೆ ಆಗುತ್ತೆ, ಇಂಡಿಯಾ ಏನಾದ್ರು ಪಾಕಿಸ್ತಾನ ಕಬ್ಜಾ ಮಾಡಿದ್ರೆ ಅಂತ ಇಂಟರ್ಫರೆನ್ಸ್ ಮಾಡ್ತಾರೆ. ಆದ್ರೆ ಇಂಥ ಟೈಮಲ್ಲಿ ನೋಡಿ, ಮೋದಿ ಅವರು ಹಿಂದೆ ಹೆಜ್ಜೆ ಎಕ್ಕಿದ್ದು ಮಾತ್ರ ರಾಜಕೀಯ ಅಲ್ಲ, ಭಾರಿ ಇದು ರಾಜಕೀಯ ಅಲ್ಲ, ಇದು ನಮ್ಮ ಸ್ವಾಭಿಮಾನದ ಪ್ರಶ್ನೆ. ಹೌದು, ಸ್ವಾಭಿಮಾನ. ಇದು ಭಾರತದ ಹಿರಿಮೆ ಗರಿಮೆ ಪ್ರಶ್ನೆ. ನರೇಂದ್ರ ಮೋದಿ ಅವರು ಕೇವಲ ಬಿಜೆಪಿ ಪಕ್ಷದ ನಾಯಕ ಅಲ್ಲ, ಅವರು ಈ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಮತ್ತು ಪಾಕಿಸ್ತಾನಕ್ಕೆ ನಮ್ಮ ಶಕ್ತಿ ಏನು ಅಂತ ತೋರಿಸಿ ಇಡೀ ಪ್ರಪಂಚ ನಮ್ಮನ್ನ ನೋಡುವಂಗೆ ಮಾಡಿದಂತ ದೇಶದ ಒಬ್ಬ ಪ್ರಧಾನಿ. ಅಂತಹ ಪ್ರಧಾನಿಗೆ ಅವಮಾನ ಆಗೋ ನಿಟ್ಟಿನಲ್ಲಿ ಟ್ರಂಪ್ ಮಾತಾಡಿ ಮೈಲೇಜ್ ತಗೊಳ್ಳಕ್ಕೆ ಬರ್ತಾನಲ್ಲ, ಅದನ್ನ ಪಕ್ಷಾತೀತವಾಗಿ ಖಂಡಿಸ್ತಾ ಇದ್ದೀವಿ. ಇಲ್ಲಿ ರಾಜಕೀಯ ಇಲ್ಲ. ಅಯ್ಯೋ ಮೋದಿ ಅವ್ರು ಸ್ಕೋರ್ ಮಾಡಿಬಿಡ್ತಾರಲ್ಲ, ಮೋದಿ ಅವರು ವಿಶ್ವಮಾನವ ಆಗ್ಬಿಡ್ತಾರಲ್ಲ, ಮೋದಿ ಅವ್ರ ಕ್ರೆಡಿಟ್ ಜಾಸ್ತಿ ಆಗುತ್ತಲ್ಲ ಅಂತ ಯಾರು ಯೋಚನೆ ಮಾಡ್ತಾ ಇಲ್ಲ. ಟ್ರಂಪ್ ಎದುರುಗಡೆ ಪ್ರಧಾನಿ ಮೋದಿ ಅವರ ಬೆಲೆ ಕಡಿಮೆ ಆಗಬಾರ್ದು. ಇಡೀ ದೇಶವನ್ನ ರೆಪ್ರೆಸೆಂಟ್ ಮಾಡ್ತಾ ಇರುವಂತಹ ಒಬ್ಬ ನಾಯಕನ ಬೆಲೆ ಕಡಿಮೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಆ ಒಂದು ಕಿಚ್ಚಿನಿಂದ ಪ್ರತಿಯೊಬ್ಬರು ಮಾತಾಡ್ತಾ ಇರೋದು. ಇವತ್ತು ಮೋದಿ ಅವರು ಬಿಜೆಪಿ ರಾಜಕೀಯ ಅಂತ ಯಾವ ಪಕ್ಷನೂ ಮಾತಾಡ್ತಾ ಇಲ್ಲ. ಇದನ್ನೆಲ್ಲರೂ ಅರ್ಥ ಮಾಡ್ಕೋಬೇಕು. ಟ್ರಂಪ್ ಬಂದು ನಮ್ಮ ಮರ್ಯಾದೆ ಕಳೆಯುವ ನಿಟ್ಟಿನಲ್ಲಿ ಇಡೀ ಪ್ರಪಂಚಕ್ಕೆ ನಾವೇನು ಅಂತ ತೋರಿಸಿದ ಮೇಲೂ ಕೂಡ ನಾನು ಹೇಳ್ದೆ ಅವ್ರು ಕೇಳಿದ್ರು ಅನ್ನೋ ಥರದಲ್ಲಿ ಬಿಲ್ಡಪ್ಗೆ ನಾವು ಆಸ್ಪದ ಕೊಟ್ಟವಲ್ಲ. ಏನು ಮೋದಿ ಅವ್ರನ್ನ ತಡೀತಾ ಇರೋದು ಅವನಿಗೆ ಉತ್ತರ ಕೊಡಕ್ಕೆ? ಯಾವ ಒತ್ತಡ ಮೋದಿ ಅವ್ರನ್ನ ತಡೀತಾ ಇರೋದು ಅಲ್ವಾ ಸರ್? ಅದು ಪ್ರಶ್ನೆ. ಇದು ರಾಜಕೀಯ ಅಲ್ಲ, ಅದನ್ನ ಎಲ್ಲರೂ ಕೇಳ್ತಾ ಇರೋದು, ಇನ್ಕ್ಲೂಡಿಂಗ್ ಮೀ. ನನಗೂ ಬೇಜಾರು. ಇಷ್ಟೆಲ್ಲ ಮಾಡಿ ಪಾಕಿಸ್ತಾನ ಎದೆ ಮೇಲೆ ಕಾಲಿಟ್ರು, ಅವನೇವನೋ ಹೇಳ್ದ ಅಂತ ನಾವು ಸುಮ್ಮನೆ ಆಗ್ಬಿಟ್ವಿ ಅನ್ನುವಂತಹ ಒಂದು ಭಾವನೆಯನ್ನ ಮೂಡಿಸುವಲ್ಲಿ ಅಮೆರಿಕ ಸಕ್ಸಸ್ ಆಯ್ತಲ್ಲ, ಅದು ಈಗಿರೋ ಪ್ರಶ್ನೆ.